ಒಳ ಜಗಳದಿಂದನೇ ಈ ತರ ಆಗಿದೆ ಅಂತಾರೆ ಸರ್. ನನ್ಗೆ ಗೊತ್ತಿಲ್ಲ, ಅದು ಅವ್ರಿಗೆ ಕೇಳಬೇಕು. ಸರ್, RSS ಪ್ರಮುಖರಿಗೆ ಪತ್ರ ಬರ್ತಿದೆ ಸರ್, ಏನಾದ್ರು ರಿಪ್ಲೈ ಬಂತ? ಬರುತ್ತೆ, 100 ವರ್ಷದ ಸಂಸ್ಥೆ ಇದೆ ಇವ್ರೆ, ಅಲ್ಲಿ ಇಲ್ಲಿ ಇಟ್ಟಿರ್ಬೇಕು ದಾಖಲೆಗಳು. ಯಾರಾದ್ರೂ ಜೇಬ್ನಲ್ಲಿ ಇಟ್ಕೊಂಡು ಓಡಾಡ್ತಾರ? 100 ವರ್ಷದ ಸಂಸ್ಥೆ ಇದ್ದಾರೆ, ಪ್ರಾಮಾಣಿಕರಿದ್ದಾರೆ, ದೇಶಭಕ್ತರಿದ್ದಾರೆ. ಒಂದು ಜವಾಬ್ದಾರಿಯುತ ಸರ್ಕಾರದಲ್ಲಿ ಒಬ್ಬ ಗೃಹ ಮಂತ್ರಿ ಅವರಿಗೆ ಪತ್ರ ಬರೆದಾಗ ಅವರು ಉತ್ತರ ಕೊಡ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಆಫ್ಟರ್ ಆಲ್ ಅವರು ಕೂಡ ನಾಗರಿಕರು, ಅವರು ಕೂಡ ಏನು ದೇಶಭಕ್ತರು, ಅವರು ಕೂಡ ಸಂವಿಧಾನವನ್ನ ಪಾಲನೆ ಮಾಡೋರು. ಈಗ ನಾನು ಒಂದು ಪತ್ರ ನಿಮ್ಮ ಮೀಡಿಯಾ ಹೌಸಸ್ಗೆ ಬರೆದ್ರೆ ಉತ್ತರ ಕೊಡ್ತೀರಲ್ಲ? ಇಲ್ಲ, ಇದು ಸರಿಯಲ್ಲ ಅಂತಾನು ಉತ್ತರ ಕೊಡ್ತೀರಲ್ಲ? ಕೊಡ್ತಾರೆ, ಇವತ್ತಿಲ್ಲ ನಾಳೆ ಕೊಡ್ತಾರೆ. ಎಲ್ಲಿ ಹೋಗ್ತಾರೆ? RSS ವಿಚಾರ ದಲಿತರಿಗೆ ಯಾಕೆ ಬೇಕು ಅಂತ ಬಿಜೆಪಿ ನೋಡಿ, ಕೆಲವರು ಬಿಜೆಪಿನಲ್ಲಿ ಇರುವಂತ ಕೆಲವು ಜನರು ಹೋಗಿ ಸರೆಂಡರ್ ಆಗಿದ್ದಾರೆ. ಅವರಲ್ಲಿ ಹೋರಾಟದ ರಕ್ತ ಇಲ್ಲ. ಅವರು ಚತುರ್ವರ್ಣಕ್ಕೆ ಸರೆಂಡರ್ ಆಗಿದ್ದಾರೆ, ಮನುಸ್ಮೃತಿಗೆ ಸರೆಂಡರ್ ಆಗಿದ್ದಾರೆ. ಆ ಆಲೋಚನೆ ಅವ್ರದ್ದಿರ್ಬೋದು. ಇಲ್ಲಪ್ಪ, ನಾವು ಅವ್ರ ಕಾಲ್ ಕೆಳಗೇನೆ ಸೇವೆ ಮಾಡಬೇಕು ಅಂತ. ಅದಕ್ಕೆ ನಮ್ಗೇನ್ ಸಂಬಂಧ? ನಮ್ಮಲ್ಲಿ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ, ಸಂವಿಧಾನ ನಮ್ಮ ಜೊತೆ ಇದೆ, ಬುದ್ಧ ಬಸವ ತತ್ವ ನಮ್ಮ ಜೊತೆ ಇದೆ. ನಾವು ಜನರಿಗೆ ಏನು ಒಳ್ಳೇದಾಗಬೇಕು, ಕರ್ನಾಟಕಕ್ಕೆ ಏನು ಒಳ್ಳೇದಾಗಬೇಕು ಮಾಡೋದು ನನ್ನ ಜವಾಬ್ದಾರಿಯಾಗಿದೆ. ನಾವು ಮಾಡ್ತಾ ಇದ್ದೀನಿ. ಸಚಿವರು ಇಲಾಖೆಯ ಜವಾಬ್ದಾರಿಯನ್ನ ಬಿಟ್ಟು ಬರೀ RSS ಇಂದ ಹೋಗ್ತಿದ್ದಾರೆ, ಬೇರೆ ಇಲಾಖೆಗಳು. ನೋಡಿ, ದಯವಿಟ್ಟು ಕ್ಷಮಿಸಿ ಅಪ್ಪ, ನೀವೆಲ್ಲ ಮಾಧ್ಯಮ ಸ್ನೇಹಿತರು, ನನ್ನ ಪರವಾಗಿದ್ದೀರಾ ಅನ್ಕೊಂಡಿದ್ದೀನಿ. ನನ್ನ ಕಾಗದದಲ್ಲಿ ಏನಿದೆ? ಅವರ ರಿಪೋರ್ಟ್ ಅನ್ನು ಉಲ್ಲೇಖಿಸಿದ್ದೀನಿ. ನನ್ನ ರಿಪೋರ್ಟಾ? ನಮ್ಮ ಗೃಹ ಇಲಾಖೆಯದು, ಗುಪ್ತಚರ ಇಲಾಖೆದ ರಿಪೋರ್ಟ್ ಅದು. RSS ನ ಒಂದು ರಿಪೋರ್ಟ್ ನಲ್ಲಿ ಏನ್ ಹೇಳ್ತಾರೆ? ಕರ್ನಾಟಕದಲ್ಲಿ 20 ಲಕ್ಷ ಜನ ಸೇರ್ತಾ ಇದ್ದಾರೆ, 4,000 ಶಾಖೆಗಳು ನಾವು ದಿನಾ ನಡೆಸ್ತೀವಿ, 2,500 ಏನು ಶಾಖೆಗಳು ಮಿಲನ್ಗಳನ್ನ ನಾವು ಮಾಡ್ತೀವಿ, ಸಮಾಜೋತ್ಸವಗಳನ್ನ ನಾವು ಮಾಡ್ತೀವಿ, ಸುಮಾರು 500 ಕಡೆಗಿಂತ ಹೆಚ್ಚು ಪಥಸಂಚಲನ ನಾವು ಮಾಡಿದ್ದೇವೆ. ಕರೆಕ್ಟಾ? ಆಮೇಲೆ ಈ ಪಥಸಂಚಲನ ಇರ್ಬೋದು, ಈ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಭದ್ರತೆ ಯಾರು ಕೊಡ್ತಾರೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡ್ತಾರಾ? ಕೃಷಿ ಇಲಾಖೆ ಕೊಡ್ತದ? ಸೆರಿಕಲ್ಚರ್ ಅವ್ರು ಕೊಡ್ತಾರಾ? ಗೃಹ ಇಲಾಖೆ ತಾನೆ. ಮತ್ತೆ ನಮ್ಮ ಇಲಾಖೆದವರು 20 ಲಕ್ಷ ಜನರಿಗೆ ಭದ್ರತೆ ಕೊಡ್ತಾ ಇದ್ದಾರೆ. ಯಾರಂತ ಗೊತ್ತಾಗ್ಬಾರ್ದ ನನಗೆ? ಇದು ನನ್ನ ಕೆಲಸ ಅಲ್ಲ ಅಂದ್ರೆ ಇನ್ಯಾರ ಕೆಲಸ? ಸೋಷಿಯಲ್ ವೆಲ್ಫೇರ್ ಅವ್ರು ಮಾಡ್ತಾರಾ? ಬ್ಯಾಕ್ವರ್ಡ್ ಇಲಾಖೆ ಮಾಡ್ತಾರ? ನಾನು ಅದೇ ಕೇಳ್ತಾ ಇದ್ದೀನಿ, ಯಾವ ಕಾನೂನಲ್ಲಪ್ಪ ಹೇಳ್ಬಿಡ್ರಿ ಅಂತ. ಯಾಕೆ ಇಷ್ಟು ದಿನ ಬೇಕು ಅವ್ರಿಗೆ ಹೇಳಕ್ಕೆ? ಪ್ರಿಯಾಂಕ್ ಸುಳ್ಳು ಹೇಳ್ತಾ ಇದ್ದಾನೆ, ಅಥವಾ ಪ್ರಿಯಾಂಕ್ ಅವರಿಗೆ ಸಂವಿಧಾನ ಗೊತ್ತಿಲ್ಲ ಅಂತ ವಾಪಸ್ ಬರ್ದ್ಬಿಡ್ಲಿ, ಅಫಿಷಿಯಲಿ ಬರೀಲಿ. ಸುಮ್ಮನೆ ಯಾವನೋ ಒಬ್ಬ ಲಾಯರಿಗೆ ಎಡಿಟೋರಿಯಲ್ ಬರ್ಸೋದು, ಸೋಷಿಯಲ್ ಮೀಡಿಯಾನಲ್ಲಿ ಹಾಕೋದು, ನಿಮ್ ಮುಂದೆ ಬಂದು ಒಂದು ಅರ್ಧ ಗಂಟೆ ಡಿಬೇಟ್ ಮಾಡೋದು, ಅದು ಯಾವುದಕ್ಕೂ ನಾನು ಎದುರವನಲ್ಲ, ಅಂಜವನಲ್ಲ, ಅಥವಾ ಐ ಡೋಂಟ್ ಕೇರ್. ನಾನು ಅಫಿಷಿಯಲ್ ಆಗಿ ಬರ್ದಿದ್ದೀನಿ, ನೀವು ಅಫಿಷಿಯಲ್ ಆಗಿ ಬರೀರಿ. ಇಲ್ದ್ರೆ ಹೇಳ್ಬಿಡಿ ಅಫಿಷಿಯಲ್ ಆಗಿ ಲೆಟರೇಟೇ ಇಲ್ಲ ನಮ್ದು ಅಂತ. ಲೆಟರ್ ಈಗ ನೀವು ಕೇಳ್ತಾ ಇದ್ರಪ್ಪ, ದಲಿತ ಏನೋ ಸಮಿತಿಗಳಿಗಿದ್ಯಾ, ಸಂಘಟನೆಗಳಿಗಿದ್ಯಾ? ಹೌದು ಇದೆ. ಯಾವುದಿಲ್ಲ ರಿಜಿಸ್ಟರ್ ಮಾಡ್ಕೋಬೇಕು. ಹಿಂದುಳಿದ ವರ್ಗದವ್ರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರಾದ್ರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಕೂಡ ಇಂಥ ಚಟುವಟಿಕೆಗಳು ಮಾಡಿದ್ರೆ ದೇ ಆಲ್ಸೋ ಹ್ಯಾವ್ ಟು ಗೆಟ್ ರಿಜಿಸ್ಟರ್ಡ್. ನಾವು ಯಾವ್ದೋ ಒಂದು ಮಿತ್ರ ಮಂಡಳಿಗೆ ರಿಜಿಸ್ಟರ್ ಆಗುವಂತ ಇದೀವ. 20 ಲಕ್ಷ ಜನ ಸೇರ್ತಾ ಇದ್ದಾರೆ ಸ್ವಾಮಿ. ಅಂಡ್ ಇದು ದೇರ್ ರಿಪೋರ್ಟ್, ನಾಟ್ ಮೈ ರಿಪೋರ್ಟ್. ಅವರು ಮುಸ್ಲಿಂ ಸೇರಿದಂತೆ ಕ್ರಿಶ್ಚಿಯನ್ ಸಮುದಾಯಗಳು ಮಾಡುವಂತ ಕಾರ್ಯಕ್ರಮ ಇರ್ಬೋದು, ಯಾರೇ ಇರ್ಬೋದ್ರಿ, ಅವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅದಕ್ಕೆ ತಾನೇ FCRA ತಂದಿರೋದು. ಇವ್ರೇನ್ ಸರ್, ಇವ್ರೇನ್ ಮಾಡ್ತಾರೆ ಗೊತ್ತಾ? ಇವರು ಸ್ವಯಂ ಸೇವಕಗಳ ಜೊತೆ ಮಾತಾಡ್ತಾರೆ. ಒಂದು ಹಾಲಲ್ಲಿ ಕರೆದ್ಬಿಟ್ಟು ಅವರೇ ಪ್ರಶ್ನೆ ಕೇಳಬೇಕು, ಇವ್ರದೇ ಉತ್ತರ ಇರಬೇಕು. ಅರೆ, ನಮ್ಮ ಹತ್ರ ಮಾತಾಡಿ ಸ್ವಾಮಿ. ನೀವು ಕೇಳ್ತಾ ಇದ್ರಲ್ಲ ಕ್ರಿಶ್ಚಿಯನ್ಸ್ ಮಿಷನರೀಸ್ಗೆ ಅವ್ರು ಟ್ಯಾಕ್ಸ್ ಕಟ್ತಾ ಇದಾರ ಅಂತ. ಕಟ್ತಾ ಇದ್ದಾರೆ, ಬಹುತೇಕ ಜನ ಕಟ್ತಾ ಇದ್ದಾರೆ. ಅದಕ್ಕೆ ತಾನೇ ನೀವು FCRA ಕಾನೂನು ತಂದಿದ್ದು, ಇಂಟರ್ನ್ಯಾಷನಲ್ ಫಂಡಿಂಗ್ ಆಗಬಾರ್ದು ಅಂತ ಮಿಷನರೀಸ್ಗೆ. ದಟ್ ಅಪ್ಲೈಸ್ ಟು ಮೈನಾರಿಟೀಸ್ ಆಲ್ಸೋ ಅಲ್ವಾ? ಮತ್ತೆ ನಿಮ್ಗೆ ಹೆಂಗ್ ಅಪ್ಲೈ ಆಗೋದಿಲ್ಲ? ಸಂವಿಧಾನ ನಿಮ್ಗೆ ಬೇರೆದಿದ್ಯಾ? ಆಮೇಲೆ ನಾನು ಹೇಳ್ತಾ ಇದ್ದಂಗೆ ಪ್ರಶ್ನೆನೂ ನಿಮ್ದೆ, ಉತ್ತರನೂ ನಿಮ್ದೆ. ಕರ್ಸಿ ಸ್ವಾಮಿ, ಬನ್ನಿ ನಮ್ಮ ಹತ್ರ ಚರ್ಚೆ ಮಾಡಿ. ಕಾನೂನು ತಜ್ಞರು ನಮ್ಮ ಹತ್ರನೂ ಇದ್ದಾರೆ, ನಿಮ್ಮ ಹತ್ರನೂ ಇದ್ದಾರೆ. ಚರ್ಚೆ ಆಗ್ಲಿ, ಬಹಿರಂಗವಾಗಿ ಚರ್ಚೆ ಆಗ್ಲಿ. ಏನೇನ್ ಸಾರ್ವಜನಿಕರಲ್ಲಿ ಪ್ರಶ್ನೆ ಇದೆ ಸಂಘಟನೆ ಬಗ್ಗೆ, ಸಂಘದ ಬಗ್ಗೆ, ನಿಮ್ ಬಗ್ಗೆ, ನನ್ನ ಬಗ್ಗೆ, ನನ್ನ ಇಲಾಖೆ ಬಗ್ಗೆ, ನಮ್ಮ ರಾಜ್ಯದ ಭವಿಷ್ಯದ ಬಗ್ಗೆ ಚರ್ಚೆ ಆಗ್ಲಿ. ಐ ಆಮ್ ರೆಡಿ. ನಾನು ಹೇಳಿದ್ದೀನಲ್ಲ, ನೀವಾನ ಬಂದು ನನ್ನ ಆಫೀಸಲ್ಲಿ ಸ್ಪಷ್ಟನೆ ಕೊಡಿ, ಅಥವಾ ಪತ್ರನ ಬರೆದು ಕೊಡಿ. ಪತ್ರದಲ್ಲಿ ನನಗೇನಾದ್ರೂ ಅನುಮಾನ ಇದ್ರೆ ನಾನೇ ಬರ್ತೀನಿ.
ಕೇಶವ್ ಕೃಪಾನಲ್ಲಿ ಕಾಫಿ ಚೆನ್ನಾಗಿ ಕೊಟ್ರೆ ನಾನು ಬರ್ತೀನಿ, ಅಥವಾ ನನ್ನ ಕಾಫಿನೇ ತಗೊಂಡ್ ಬರ್ತೀನಿ. ಸರ್ ನೀವು ಕೇಶವ್ ಕುಮಾರ್ ಬನ್ನಿ, ನಾನೇನ್ ಹೇಳ್ತಾ ಇದ್ದೀನಿ, ಏನು ಅಂತ ನೋಡಿ ಅಂತ. ಹೌದು, ನನಗೂ ಅದೇ ಬೇಕಲ್ಲ ಏನು ಅಂತ, ನಾನು ಅದೇ ಹೇಳ್ತಾ ಇದ್ದೀನಲ್ಲ ಸರ್. 100% ಅವ್ರು ಫಸ್ಟ್ ನಂದು 7 ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉತ್ತರ ಸಮಂಜಸ ಇದ್ರೆ ನಾನೇ ಕ್ಷಮೆ ಕೇಳ್ತೀನಿ, ಸಮಂಜಸ ಇಲ್ಲ ಅಂದ್ರೆ ಕ್ಲಾರಿಫಿಕೇಶನ್ಗೆ ಹೋಗೋಣ. ಅದಕ್ಕೇನಂತೆ, ದೇಶಭಕ್ತರ ಸಂಸ್ಥೆ ಅಲ್ಲೇನ್ರಿ ಇದು? ಬನ್ನಿ, ಭೇಟಿ ಮಾಡಿ, ಅಲ್ಲಿ ಎಸ್, ಐ ಆಮ್ ರೆಡಿ. ಆದ್ರೆ ದಲಿತರು ಯಾಕೆ RSS ಅಂತ ಹೇಳ್ತಾರೆ? ಎರಡು ಅವರೇ ಹೇಳ್ತಾರೆ, ಬನ್ನಿ ಶಾಖೆಗೆ ಅಂತಾರೆ, ಮತ್ತೆ ಇವ್ರು ಹೇಳ್ತಾರೆ ದಲಿತ ಮನುಷ್ಯನ್ಗೆ ಯಾಕಪ್ಪ RSS ಅಂತ. ಆಸ್ ಅ ಹೋಮ್ ಮಿನಿಸ್ಟರ್ ಐ ಆಮ್ ಆಸ್ಕಿಂಗ್ ಅ ಕ್ವೆಶ್ಚನ್. 7 questions ಐ ಹ್ಯಾವ್ ಆಸ್ಕ್ಡ್. ಅದಕ್ಕೆ ಉತ್ತರ ಕೊಡಿ. ಕ್ಲಾರಿಫಿಕೇಶನ್ ಬೇಕಾದ್ರೆ ಸೌಜನ್ಯ ಭೇಟಿಗೆ ನಾನೇ ಬರ್ತೀನಿ, ಕೇಳ್ತೀನಿ. ಫಸ್ಟ್ ನೀವನ್ನ ಕೊಡಿಯಪ್ಪ ಉತ್ತರಕ್ಕೆ. ಯಾರನ್ನ ಇಲ್ಲ ಅಂತ ಹೇಳಿದಾರಾ?